ಇನ್ನು ಪಹಲ್ಗಾಂವ್ ಉಗ್ರರ ದಾಳಿಯ ಖತರ್ನಾಕ್ ಸಂಚು ಕೂಡ ಈಗ ಬಯಲಾಗಿದೆ. ದಾಳಿಗೆ ಉಗ್ರರು ಒಂದು ಟೂಲ್ ಕಿಟ್ ಸ್ಕೆಚ್ ನ ರೆಡಿ ಮಾಡಿದ್ರು ಅನ್ನುವಂಥ ಒಂದು ವಿಚಾರ ಬಹಿರಂಗವಾಗ್ತಾ ಇದೆ. ಏನಿದು ಟೂಲ್ ಕಿಟ್ ಸ್ಕೆಚ್ ಅನ್ನುವಂಥದ್ದನ್ನು ಕೂಡ ನಿಮ್ಗೆ ನಾವು ಮುಂದೆ ಹೇಳ್ತಾ ಹೋಗ್ತೀವಿ. ಪಾಕ್ನ ಉಗ್ರ ಸಂಘಟನೆಯಿಂದ ರೆಡಿಯಾಗಿದ್ದಂತಹ ಟೂಲ್ ಕಿಟ್ ಸಂಚು ಇದು. ಲಷ್ಕರ್ ಎ ತೊಯ್ಬಾ ಸಂಘಟನೆಯಿಂದ ದಾಳಿಗೆ ಈ ರೀತಿಯಾಗಿ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡಿದ್ರು. ಒಂದು ರೀತಿ ಟೂಲ್ ಕಿಟ್ ಅನ್ನ ರಚನೆ ಮಾಡಿದ್ರು. ಸೊ ತೆಹರೀಕೆ ಪಾಶ್ಬನ್ ಅನ್ನುವಂಥ ಒಂದು ಸಂಘಟನೆ. ಸೊ ಈ ಟೂಲ್ ಕಿಟ್ ಸ್ಕೆಚನ್ನು ಏನು ಹಾಕಿದ್ರು, ಅದರ ಪ್ರಕಾರ ಉಗ್ರರ ದಾಳಿಯ ಸಮಯ, ಸ್ಥಳ, ಶಸ್ತ್ರಾಸ್ತ್ರಗಳ ಪೂರೈಕೆ ಇದೆಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಪ್ಲಾನ್ ಮಾಡಿದರು. ಈಗ 4 ಜನ ಉಗ್ರರು ಇರ್ತಾರೆ ಅಂತ ಹೇಳಿದ್ರೆ, ಆ 4 ಜನರಿಗೂ ಒಬ್ರಿಗೊಬ್ರಿಗೆ ಲಿಂಕೇ ಇಲ್ಲ. ಅಂದರೆ ಇವನು ಎಲ್ಲಿಗೆ ಹೋಗ್ತಾನೋ ಅವನು ಎಲ್ಲಿಗೆ ಬರ್ತಾನೆ, ಅಥವಾ ಇವರೇ 4 ಜನ ಹೋಗ್ತಾರೆ, ಇನ್ಯಾರಾದರೂ ಬೇರೆಯವ್ರು ಬರ್ತಾರಾ, ಯಾವುದೂ ಕೂಡ ಗೊತ್ತಿಲ್ಲಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಒಂದೊಂದು ಫಿಕ್ಸ್ ಟಾರ್ಗೆಟ್. ನೀವು ಇಲ್ಲಿಗೆ ಹೋಗಬೇಕು, ಇಂಥ ಸಮಯಕ್ಕೆ ಹೋಗಬೇಕು, ನಿಮಗೆ ಇಂಥ ಜಾಗದಲ್ಲಿ ವೆಪನ್ಸ್ ಸಿಗುತ್ತೆ, ಅದನ್ನು ತೊಗೊಂಡು ಹೋಗಿ ನೀವು ಇಂಥ ಜಾಗಕ್ಕೆ ಹೋಗಿ ಇಷ್ಟು ಜನರನ್ನು ನೀವು ಹೊಡೆದ್ಬಿಟ್ಟು ಬರಬೇಕು ಅನ್ನುವಂಥದ್ರ ಬಗ್ಗೆ ಮಾತ್ರ ಒಬ್ಬರಿಗೆ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಡ್ತಾರೆ. ಇದು ಇನ್ನೊಬ್ಬ ಯಾರು ಬರ್ತಾನೆ ಜೊತೆಲಿ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಈ ಥರದ ಒಂದಷ್ಟು ಟೂಲ್ ಕಿಟ್ನ ಸ್ಕೆಚನ್ನು ಇವರು ರೆಡಿ ಮಾಡಿದರು. ಸೊ ಅದು ಈಗ ವಿಚಾರಗಳು ಒಂದೊಂದಾಗೆ ಬಯಲಿಗೆ ಬರ್ತಾ ಇವೆ. ಪಹಲ್ಗಾಂವ್ನಲ್ಲಿ ಬಂದಂಥ ಉಗ್ರರು ಹೇಗೆ ದಾಳಿ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ, ಹೇಗೆ ಪ್ಲಾನಿಂಗ್ ನಡೆದಿತ್ತು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಈಗ ಹೊರಗಿಡಲಾಗಿದೆ. ಸೊ ಇನ್ನು ಡೆಡ್ ಡ್ರಾಪ್ ಪಾಲಿಸಿ ಮೂಲಕ ಪಹಲ್ಗಾಂವ್ನ ಅಟ್ಯಾಕ್ ಏನಿತ್ತು, ಸೊ ಅದನ್ನು ಪ್ಲಾನ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಒಂದಷ್ಟು ಡೀಟೇಲ್ಸ್ ಹೊರಬರ್ತಾ ಇದೆ. ನೋಡಿ, ಒಬ್ಬ ಉಗ್ರನಿಗೆ ಮತ್ತೊಬ್ಬ ಉಗ್ರನ ಬಗ್ಗೆ ನಾನಾಗಲೇ ಹೇಳ್ತಾ ಇದ್ದೆ, ಮಾಹಿತಿನೇ ಇರ್ತಿರಲಿಲ್ಲ. ಇವನಿಗೇನು ಟಾರ್ಗೆಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪಕ್ಕದಲ್ಲಿರೋನಿಗೆ ಗೊತ್ತಿಲ್ಲ. ಸೊ 4 ಜನ ಹೋಗ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟಾರ್ಗೆಟ್ ಫಿಕ್ಸ್ ಮಾಡಿರ್ತಾರೆ. ಸೊ ಹೀಗೆ ಅಲ್ಲಿಗೆ ಹೋಗಿ ಯಾರನ್ನ ಹೊಡಿಬೇಕು, ಎಲ್ಲಿ ಹೊಡಿಬೇಕು, ಎಷ್ಟೊತ್ತರಲ್ಲಿ ಹೊಡಿಬೇಕು, ನಿಮಗೆ ಎಲ್ಲಿ ಸಿಗುತ್ತೆ ಶಸ್ತ್ರಾಸ್ತ್ರ, ಇದೆಲ್ಲವೂ ಕೂಡ ಒಬ್ಬೊಬ್ರಿಗೊಬ್ಬರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಪ್ಲಾನಿಂಗನ್ನು ರೆಡಿ ಮಾಡಿ ಕೊಟ್ಟಿದ್ರು ಅನ್ನುವಂಥ ಒಂದು ವಿಚಾರ ಈಗ ಬಹಿರಂಗವಾಗಿದೆ.